ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ಮ್ಯಾಚ್ ನೋಡಿದ್ರಲ್ಲ ಎಲ್ಲರೂ? ಹೆಂಗಿತ್ತು ಫಸ್ಟ್ ಮ್ಯಾಚ್? ಇದು ಓಪನಿಂಗ್ ಮ್ಯಾಚ್ ಅಂದರೆ ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಕಲ್ಕತ್ತಾ. ಆಯ್ತು, ಫಸ್ಟ್ 3 ಓವರ್ ರನ್ನೇ ಬರಲಿಲ್ಲ ಅವರು. ನೆಕ್ಸ್ಟ್ 3 ಓವರ್ 51 ರನ್ ಅಜಿಂಕ್ಯ ರಹಾನೆ 200 ಸ್ಟ್ರೈಕ್ ರೇಟಿಂದ ಬೇಸ್ ಹೊಡೆದ. ಆದರೆ ನೆಕ್ಸ್ಟ್ 10 ಓವರ್ ತನಕ ಚೆನ್ನಾಗಿತ್ತು. 10 ಓವರ್ ಆದಮೇಲೆ ಟರ್ನ್ ಆಗಿದ್ದು ಮ್ಯಾಚ್. ಅಜಿಂಕ್ಯ ರಹಾನೆನ ಔಟ್ ಮಾಡ್ತಾನೆ ಕೃಣಾಲ್ ಪಾಂಡ್ಯ, ವೆಂಕಟೇಶ್ ಅಯ್ಯರ್ನ ಔಟ್ ಮಾಡ್ತಾನೆ, ರಿಂಕು ಸಿಂಗ್ನ ಔಟ್ ಮಾಡ್ತಾನೆ. ಎಕ್ಸ್ ಫ್ಯಾಕ್ಟರ್ ಆಗಿದ್ದು ಕೃಣಾಲ್ ಪಾಂಡೆ ಇಲ್ಲಿ. ಅದಂತೂ ವೆಂಕಟೇಶ್ ಅಯ್ಯರ್ದು ಮಾತ್ರ ವಿಕೆಟ್ ಫಸ್ಟ್ ಬೌನ್ಸರ್ ಹಾಕಿಬಿಡ್ತಾನೆ, ಹೆಲ್ಮೆಟ್ ಇರ್ಲಾರ್ದ ಆಡ್ತಿರ್ತಾನೆ. ಬೌನ್ಸರ್ ಹಾಕಿ ಒಮ್ಮೆಲೆ ವೈಡ್ ಆಗುತ್ತೆ. ನೆಕ್ಸ್ಟ್ ಬಲೆ ಬೋರ್ಡು. ವೆಂಕಟೇಶ್ ಅಯ್ಯರ್ ಹೆಲ್ಮೆಟ್ ತರ್ಸಂತಾನೆ ಹೋಗಿ. ರಿಂಕು ಸಿಂಗ್ ಪರ್ಫಾರ್ಮೆನ್ಸೇ ಮಾಡಲಿಲ್ಲ. ರಜಲ್ ಬಂದಾಗ ಸುಯೇಶ್ ಶರ್ಮನ್ ತಗೊಂಬಂದಿದ್ದು ಕ್ಯಾಪ್ಟನ್ ರಜತ್ ಪಡಿತಾರೆ. ಸೀದಾ ಸುಯೇಶ್ ಶರ್ಮಾ ಬೋರ್ಡ್ ಔಟ್ ರಜತ್ನ. ಇನ್ನೆಲ್ಲಿ ರನ್ನೇ ಬರಲಿಲ್ಲ. 175 ಲಾಸ್ಟ್ ರನ್. ನೆಕ್ಸ್ಟ್ RCB ಬ್ಯಾಟಿಂಗ್ ಬಂದರು. ಫೆಲ್ ಸಾಲ್ಟ್. ಎಂಥ ಬ್ಯಾಟಿಂಗ್ ಅದು! ಅನಾಹುತ ಬ್ಯಾಟಿಂಗ್ ಅದು. ಉಪ್ಪು ಹಾಕಿ ಹುರ್ದಂಗೆ ಆಯ್ತು ಅದು. ಹಂಚು ಮೇಲೆ ಹಾಕಿ ಹುರ್ದಂಗೆ ಆಯ್ತು ಅವ್ರನ್ನ. ಆ ಲೆವೆಲಿಗೆ ಬ್ಯಾಟಿಂಗ್ ಆಡಿದ್ರು. ಆಯ್ತು, ಅದೇ ಥರ ವಿರಾಟ್ ಕೊಹ್ಲಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೇನು 6 ಓವರಿಗೆ 80 ರನ್ ಪವರ್ ಪ್ಲೇನಾಗ. ಆ ಕಡೆ ಎಷ್ಟು ಭಾಳ ಏನಿದ್ದಿಲ್ಲ. ಆ ಕಡೆ 90 ರನ್ಸ್ ಏನೋ ಬೇಕಷ್ಟೇ. ಈಸಿಯಾಗಿ ಹೊಡೆದ್ಬಿಟ್ರು. ರಜತ್ ಪಡಿದಾರ್ ಬಂದ. ಅದಕ್ಕೇನು ಅರ್ಜೆಂಟ್ ಇತ್ತೋ ಗೊತ್ತಿಲ್ಲ. ದನ ಹೊಡೆದ ಹೋಗ್ಬಿಟ್ಟ. 14 ಬಾಲ್ ಆಡಿದ್ದ ಅಷ್ಟೇ. 34 ರನ್ನ ಹೊಡೆದ ಹೋಗ್ಬಿಟ್ಟ ಅಷ್ಟೇ. ಆಮೇಲೆ ಲಿವಿಂಗ್ಸ್ಟನ್ ಬಂದ, ಆತ ಹಂಗೆ ಹೊಡೆದು ಹೋಗ್ಬಿಟ್ಟು. ಅಂತಂತೂ ನಮ್ಮದು RCB ಬೌಲಿಂಗ್ ನೋಡೇ ನನಗೆ ಶಾಕ್ ಆಯಿತು. ಜಾಸ್ ಹಜಲ್ವುಡ್ ಬೌಲಿಂಗಲ್ಲಿ ಮೋಸ್ಟ್ ಎಕನಾಮಿಕಲ್ ಬೌಲರ್ ಆಗಿ ಕಂಡು ಬಂದಿದ್ದು. ಮತ್ತು ಅಂಡರ್ ರೇಟೆಡ್ ಕ್ರಿಕೆಟರ್ ಅನ್ಬೋದು ಅವ್ರನ್ನ. ಲೈನ್ ಆ್ಯಂಡ್ ಲೆಂತ್ ಪರ್ಫೆಕ್ಟ್ ಉಂಟದು, ಪರ್ಫೆಕ್ಟ್ ಇರುತ್ತೆ. ಅದಕ್ಕೆ 2-3 ಬೌಂಡ್ರಿ ಹೋಗ್ತಾವೆ. ಅವೇನು ಸ್ಟೇಟ್ ಬ್ಯಾಟಿಂದ ಆಡಿದ್ವಲ್ಲ, ಎಡ್ಜಾಗಿ ಓದಿದ್ದು ಅವೆಲ್ಲ. ಇಲ್ಲಾಂದ್ರೆ 200 ರನ್ ಕಡಿಮೆ ಕೊಡೋರು. ಎನಿವೇ, ನಮ್ಮ RCB ಗೆದ್ದುಬಿಟ್ರು. ನಮ್ಮ RCB ಸೋಲುತ್ತಂತ ಹೇಳಿದ ಎಷ್ಟೋ ಜನ ಕ್ರಿಕೆಟರ್ಸ್ ಅದಾರ. ಅವನು ಯಾವನೋ ಒಂದು ಚೆನ್ನೈದಾಗ ಇರ್ತಾನೆ, ಬದ್ರಿನಾಥ್ ಅಂತ. ಅವನು ಕೂಡ ಸೋಲುತ್ತಂತ ಹೇಳಿದ್ದ. ಉಳಿಕಿದ್ರೆ ಸೋಲುತ್ತಂತ ಕಾಯ್ಕೊಂತ ಕುಂತಾರೆ ಎಲ್ಲರೂ. ಬರ್ನಲ್ ತಗೊಂಡು ಬರ್ನಲ್. ಓಕೆ, ಬಾಯ್.